ನೋಡಿ ಸ್ನೇಹಿತರೆ, ಕಾಡಿಗೆ ಬೆಂಕಿ ಹಾಕುವಂಥ ನಮ್ಮ ನೀಚ ವ್ಯಕ್ತಿಗಳು ಇರ್ತಾರೆ. ದಯಮಾಡಿ ಅಂಥವ್ರಿಗೆ ನಾವು ಯಾವತ್ತೂ ಸಪೋರ್ಟ್ ಮಾಡಿಕೊಡ್ಬೋದು ಅಂತ ನನ್ನ ಆಲೋಚನೆ. ಯುದ್ಧ ಕೂಡ ನಾವು ಕಾಡನ್ನು ನಂದಿಸುವಂಥ ಕೆಲಸ, ಕಾಡಲ್ಲಿ ಬೆಂಕಿ ಆಗಿಬಿಟ್ಟು ಮಾನವ ವಿಕೃತಿನ ಮೆರೆತಿದ್ದಾನೆ ಇವತ್ತಿನ ದಿನದಲ್ಲಿ. ಆ ಥರ ಆಗಬಾರ್ದು ಅನ್ನೋದು ಒಂದು ಯೋಚನೆ ಅನ್ನೋದು. ನೋಡಿ ಎಷ್ಟೊಂದು ಕೃತ್ಯಗಳು ನಡೀತಾ ಇದೆ ನಮ್ಮ ಮಾತಲ್ಲಿ. ಕಾಡಿದ್ದರೆ ನಾವಲ್ವಾ, ಮಾತಲ್ಲಿ ಹೇಳ್ತಕ್ಕಂಥ ಎಲ್ಲರೂ ಮಾತಲ್ಲೇ ಹೇಳ್ತಾರೆ. ನಾವು ಅದನ್ನು ಕಾಡನ್ನು ಉಳಿಸ್ಬೇಕು ಅಂತ ಮಾತಲ್ಲೇ ಹೇಳ್ತಾರೆ ವಿನಃ ಯಾರೂ ರಕ್ಷಣೆ ಮಾಡೋದಕ್ಕೆ ಬರೋದಿಲ್ಲ. ಆದರೂ ನಾವು ಒಂದೊಳ್ಳೆ ಪ್ರಯತ್ನ ಮಾಡಬೇಕಲ್ವ. ಕಾಡು ನಾಡು ಎರಡೂ ನಮ್ಮ ರಕ್ಷಣೆಯಲ್ಲಿರಬೇಕು. ಕಾಡು ಇದರಿಂದ ನಾವು ಅಲ್ವಾ. ನೋಡಿ ಎಷ್ಟೊಂದು ದುಷ್ಕೃತ್ಯಗಳನ್ನ ಮಾಡ್ತಾರೆ ಮನುಷ್ಯರು. ವೀಡಿಯೋಗಳನ್ನ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ, ಆದರೂ ಕಾಡನ್ನು ನಂದಿಸ್ಬಾರ್ದು, ಕಾಡನ್ನು ಉರಿಯೋಕ್ಕೆ ಬಿಡಬಾರ್ದು. ಬೆಂಕಿನ ನಂದೇ ಮಾಡೋಣ. ಬೆಂಕಿನ ನಂದಿಸಬೇಕು ಅನ್ನೋದು ನನ್ನ ಗುರಿ ಈಗಿನ ಕ್ಷಣದಲ್ಲಿ. ಆದರೂ ಭಾಳ ಕಷ್ಟ ಇದೆ. ನಮ್ಮ ಜನರು ದಯವಿಟ್ಟು ಆ ಥರದ ಯಾವುದೋ ನೀಚ ಕೃತ್ಯನ ಎಸಗಬಾರ್ದು ಕಾಡಲ್ಲಿ. ದಯಮಾಡಿ ಪ್ರಕೃತಿ ನಮ್ಮ ದೇವರು ಅಂತ ಆರಾಧಿಸ್ಕೊಂಬಂದಿರೋ ನಮ್ಮ ಗುರು ಹಿರಿಯರುಗಳು ಮಾಡಿರೋ ವಾಗ್ದಾನನ ಮುರಿಬೇಡಿ ದಯವಿಟ್ಟು ಯಾರು. ಕಾಡಿದ್ರೆ ನಾವು ಅಂತ ಬರೀ ಮಾತಲ್ಲಿ ಹೇಳ್ತಿದ್ದೀವಿ ಅಷ್ಟೇ ಹೊರತು ಯಾರು ಸಮಾಜದ ಕಾಳಜಿನ ಮತ್ತು ಕಾಡು ನಾಡಿನ ಬಗ್ಗೆ ಯಾರು ಕಾಳಜಿನ ಮಾಡಬೇಕಂತ ಎಲ್ಲರೂ ಕಾಳಜಿ ಮಾಡಬೇಕು. ಪ್ರಕೃತಿನ ಪ್ರೀತಿಸಿದ್ರೇ ತಾನೇ ತಾಯಿ ಥರ ನಮಗೆ ಪ್ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ತಾಯಿ ಭುವನೇಶ್ವರಿ ತಾಯಿ ಕೊಟ್ಟೆ ಕೊಡ್ತಾರೆ. ಕಾಡನ್ನು ಉರಿಯೋದಕ್ಕೆ ಬಿಡಬೇಡಿ. ನಮ್ಮ ಕೈಲಾದದ್ದು ನಾವು ಒಳ್ಳೇದು ಮಾಡೋಣ. ತಮ್ಮ ಸ್ವಾರ್ಥಗಳಿಗೋಸ್ಕರ ಈ ಥರ ಮಾಡಿಬಿಡ್ತಾರೆ ಏನೋ ಅಂತ ಅನಿಸ್ತಾ ಇದೆ. ದಯವಿಟ್ಟು ನೀವು ಏನಾದರೂ ಕಂಡ್ರೆ ಪ್ರಕೃತಿನ ನಾಶ ಮಾಡಬೇಡಿ ಅಂತ ನಾವು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತಾ ನಾವು ಕೇಳೋದಿಷ್ಟೇ. ಧರ್ಮೋ ರಕ್ಷತಿ ರಕ್ಷಿತಃ ಲೋಕಾನಾಂ ಸರ್ವೇ ಜನ ಸುಖಿನೋ ಭವಂತು.